ರಾಮಯ್ಯ, ಸಾಹೇಬ್ರೆ, ನಿನ್ ಮಗನ IPS ಅಪ್ಲಿಕೇಶನ್ DG ಆಫೀಸಿಂದ ವೆರಿಫಿಕೇಶನ್ಗೆ ಇಲ್ಲಿ ಬಂದಿದೆ ಕಣಯ್ಯ. ಹೌದಾ ಸಾಹೇಬ್ರೆ? ನಿಮ್ ಮಗಂಗ ಒಬ್ಬ ಒಳ್ಳೆ ಪೊಲೀಸ್ ಆಫೀಸರ್ ಆಗೋದಕ್ಕೆ ಇರಬೇಕಾದ ಎಲ್ಲಾ ಕ್ವಾಲಿಫಿಕೇಶನ್ಸು ಇದೆ. MA ನಲ್ಲಿ ಫಸ್ಟ್ ರ್ಯಾಂಕು, ಒಳ್ಳೆ ಸ್ಪೋರ್ಟ್ಸ್ ಮನ್ನು, NCC ನಲ್ಲಿ ಶಾರ್ಟ್ ಶೂಟರು. ವೆರಿ ಗುಡ್. ಅಲ್ಲೇ ರಾಮಯ್ಯ, ನೀನೊಬ್ಬ ಪೊಲೀಸ್ ಕಾನ್ಸ್ಟೇಬಲ್ ಆಗಿದ್ಕೊಂಡು 3 ಕಾಸ್ಟ್ ಲಂಚ ತೆಗೆದುಕೊಳ್ದೆ ಮಗನೊಬ್ಬ ದೊಡ್ಡ ಪೊಲೀಸ್ ಆಫೀಸರ್ ಮಾಡಕ್ ಹೊರಟಿದೆಯಲ್ಲ, ತುಂಬಾ ಆಶಾವಾದಿ ಕಣಯ್ಯ ನೀನು. ಅವನು ಸ್ಕೂಲ್ ಸೇರಿಸಿದ ಮೊದಲೇ ದಿನದಿಂದಲೇ ಮುಂದೆ ದೊಡ್ಡ ಆಫೀಸರ್ ಆಗಬೇಕು ಅಂತ ಆಸೆ ಪಟ್ಟನು ಸ್ವಾಮಿ. LKG ಹೋಗ್ತಿದ್ದಾಗ ಫ್ಯಾನ್ಸಿ ಡ್ರೆಸ್ ಕಾಂಪಿಟೇಷನ್ಗೆ ಪೊಲೀಸ್ ಡ್ರೆಸ್ ಹಾಕ್ಸಿ ಕಳಿಸಿದ್ದೆ ಸ್ವಾಮಿ. ಅವನು ಈ ಮಟ್ಟಕ್ಕೆ ಬರ್ಬೇಕಾದ್ರೆ ನನ್ನ ಜೀವನೇ ತೆಗೆದು ಬಿಟ್ಟಿದ್ದೀನಿ ಸಾಹೇಬ್ರೆ. ಅವನಿಡೋ ಒಂದೊಂದು ಹೆಜ್ಜೆನು ಪೊಲೀಸ್ ಹೆಜ್ಜೆ ಆಗ್ಬೇಕು, ಅವನು ಉಸಿರಾಡೋ ಗಾಳಿನೂ ಪೊಲೀಸ್ ಗಾಳಿ ಆಗ್ಬೇಕು ಅಂತ ಕನಸು ಕಂಡವನು ಸಾಹೇಬ್ರೆ. ರಾಮಯ್ಯ, ನಿನ್ ಕನಸು ಖಂಡಿತ ನನ್ ಸಾಗತ್ತೆ. ಆದ್ರೂ ರಾಮಯ್ಯ, ನಿನ್ ಮಗನಿಗೆ ಸ್ವಲ್ಪ ಮುಂಗೋಪ ಜಾಸ್ತಿ ಅಂತ ಕೇಳಿದ್ದೀನಿ. ಸ್ವಲ್ಪ ಕಡಿಮೆ ಮಾಡ್ಕೊಳಕ್ ಹೇಳು. ಆಯ್ತು ಸಾಹೇಬ್ರೆ. ಸಣ್ಣ ವಯಸ್ಸಿನ ಪೊಲೀಸ್ ಆಫೀಸರ್ಗಳಿಗೆಲ್ಲ ಮುಂಗೋಪ ಇರುತ್ತೆ ಬಿಡು. ಯಾರೇ ಅದು ಬೆಳಗ್ಗೆ ನಿದ್ರೆ ಮಾಡಕ್ಕೂ ಬಿಡಲ್ಲ. ಹಾಯ್ ಅಪ್ಪ. ಅಯ್ಯ ಕತ್ತೆ, ನೀನಾ? ರಾತ್ರಿ 1 ಗಂಟೆಗೆ ಮನೆಗ್ ಬಂದು ಬೆಳಗ್ಗೆ 7 ಏಳ್ದೆ ಬಿದ್ಕೊಂಡಿರೋ ಕತ್ತೆ ನೀನಾ ನಾನಾ? ನಾನ್ ಕತ್ತೆನಾ? ಹಾಗಿದ್ರೆ ನೀನು ಕತ್ತೆನೆ. ನಿದ್ದೆ ಮಾಡಕ್ ಬಿಡ, ಹೆಸರು ಕತ್ತೆ. ನಾನು ಹೆಸರುಗತ್ತೆನಾ ಮಾಡ್ತೀನಿ. ಅಪ್ಪ, ಅಣ್ಣ ಇನ್ನೂ ಎದ್ದಿಲ್ಲ. ಅಪ್ಪನ ಕರಿತಾ ಇದ್ದೆ. ನೋಡಪ್ಪ, ಅಣ್ಣನ ನಾಟಕ ಆಡ್ತಾ ಇದ್ದಾರೆ. ಈ ಕಡೆ ಬರ, ಈ ಕಡೆ ಬಾ. ಅಪ್ಪ, ನೋಡಪ್ಪ, ಅಣ್ಣನ ನಾಟಕ ಮಾಡ್ತಾ ಇರು. ಮಾಡ್ತೀನಿ ನಿನ್ಗೆ. ಅಪ್ಪ, ಬೇಗ ಬಾಪ. ಅಪ್ಪ, ಕರಿ. ಮಾಡು ಮಾಡು, ಅದ್ ಎಷ್ಟ್ ಬೇಕಾದ್ರೂ ಸಾಹಸ ಮಾಡು. ಇರು, ಅಪ್ಪಂಗೆ ಹೇಳಿ ಸರಿಯಾಗಿ ಮಾಡಿಸ್ತೀನಿ. ಗುದ್ಬಿಡ್ತೀನಿ ನೋಡು. ಗುದ್ದು ನೋಡೋಣ. ಅಪ್ಪ, ಬೇಗ ಬಾಪ. ಬಂದ್ ನೋಡಪ್ಪ. ಏನಮ್ಮ ಪೂಜಾ, ಬೆಳಗ್ಗೆ ಬೆಳಗ್ಗೆ ನಮ್ ಜೊತೆ ಗಲಾಟೆ ನಿಂದು? ನೀನ್ ತಾನೇ ಎದ್ಬಿಟ್ಟು ಏನಾಯ್ತಮ್ಮ, ಏನಾಯ್ತು? ನೀನ್ ಯಾಕಮ್ಮ ಪಕ್ಕಕ್ಕೆ ಬರ್ತೀಯಾ? ಅಪ್ಪನ ಆಸೆ ನೆರವೇರಿಸಬೇಕು ಅಂತ ಬೆಳಿಗ್ಗೆ 5 ಗಂಟೆಗೆ ಎದ್ದು 2 hours 120 minutes ಎಕ್ಸರ್ಸೈಸ್ ಮಾಡಿದ್ದೀನಿ. ಟೈರ್ಡ್ ಆಗದೆ ಇರ್ತಾ? ನಿನ್ ಪುಣ್ಯ ಚೆನ್ನಾಗಿತ್ತು, ನಾನು ಕಾಲ್ ತುಳಿದೀನಿ. ಒಂದ್ ವೇಳೆ ವೆಯ್ಟ್ ಹಾಕಿದ್ರೆ ತುಂಬಾ ವೆಯ್ಟ್. ಯಾಕಮ್ಮ ನೀನು? ಬಾಬಾ ಈ ಕಡೆ. ಅಲ್ಲಪ್ಪ, ಅಲ್ಲಪ್ಪ, ಅವನು ಅಲ್ಲಾನು ಇಲ್ಲ ಬೆಲ್ಲಾನು ಇಲ್ಲ. ಅವ್ರು ನಮ್ ಪಿತಾಶ್ರೀ, ನಾನ್ ಕುಮಾರಶ್ರೀ, ನೀನ್ ಮಾಲಾಶ್ರೀ, ಐ ಮೀನ್ ಪೂಜಾಶ್ರೀ. ಅದು ಗೊತ್ತಿಲ್ಲ ನನಗೆ. ಅದೇಪಾ ಕೋತಿ ಶಾರ್ಟ್ ಫಾರ್ಮ್. ನೋಡಪ್ಪ. ಏನಪ್ಪ ನೀನ್ ಯಾಕಿದ್ರೆಲ್ಲ ತರಕ್ ಹೋಗ್ತೀಯಾ? ಕುಡಿ. ಫಾದರ್ ಬೂಸ್ಟ್ ಇಸ್ ಮೈ ಎನರ್ಜಿ. ವೆರಿ ಗುಡ್, ವೆರಿ ಗುಡ್. ತಗೋ. ಹೋಲ್ಡ್ ಇಟ್. ಖರ್ಚಿಗೆ ದುಡ್ಡು ಬೇಕು ಅಂತ ಕೇಳಿದ್ಯಲ್ಲ, ಇಟ್ಕೋ. ಕೊಡಿ ಕೊಡಿ, ದುಡ್ಡು ಫುಡ್ ಎಲ್ಲ ಅವನ್ಗೆ ಕೊಡಿ. ನಾನು ಒಂದ್ ಚೂಡಿದಾರ್ ಕೇಳಿದ್ರೆ 1 ತಿಂಗಳಿಂದ ಕೊಡ್ಸಿಲ್ಲ. ಇದೆಲ್ಲ ಮೋಸ. ಅಯ್ಯಯ್ಯಯ್ಯೋ, ಯಾಕಮ್ಮ ಮಗಳೇ ಬೇಜಾರ್ ಮಾಡ್ಕೋತೀಯ? ನಿಂಗ್ ಚೂಡಿದಾರೇನಮ್ಮ, ಅವನು IPS ಆಫೀಸರ್ ಆಗ್ಬಿಡ್ಲಿ, ನಿನಗೆ ಮೈಸೂರು ಸಿಲ್ಕ್ ಸೀರೆಗಳನ್ನೇ ಉಡಿಸ್ಬಿಡ್ತಾನಮ್ಮ. ಅಶೋಕ, ನಿಂಗೊಂದ್ ಮಾತು ಹೇಳೋದು ಮರ್ತ್ಬಿಟ್ಟೆ. ನಮ್ ಗೋವಿಂದರಾಯ್ ಸಾಹೇಬ್ರು ನಿನ್ ಕ್ಯಾರೆಕ್ಟರ್ ಸರ್ಟಿಫಿಕೇಟ್ಗೆ ಸೈನ್ ಹಾಕ್ಬಿಟ್ರಪ್ಪ. ನಿನ್ನ ಎಜುಕೇಶನ್ ಕ್ವಾಲಿಫಿಕೇಶನ್ ಸರ್ಟಿಫಿಕೇಟ್ಗಳನ್ನ ನೋಡಿ ಎಷ್ಟು ಸಂತೋಷ ಪಟ್ರು ಗೊತ್ತೇನಯ್ಯ. ಖಂಡಿತ ನಿನ್ನ ಮಗ IPS ಆಫೀಸರ್ ಆಗ್ತಾನೆ ಅಂತ ಆಶೀರ್ವಾದ ಮಾಡ್ಬಿಟ್ರು. ಆ ಮಾತು ಕೇಳಿ ನಾನೇ IPS ಆಫೀಸರ್ ಆಗ್ಬಿಟ್ಟೆ ಅನ್ನೋಷ್ಟು ಖುಷಿ ಆಗ್ಬಿಡ್ತ ಕಣಯ್ಯ. ನೀವ್ ನನ್ನ ಇಷ್ಟೊಂದು ಹೊಗಳ್ಬೇಡಿ, ನಾನು ತಂದೆಗೆ ತಕ್ಕ ಮಗ. ಹಲೋ ಹಲೋ, ಎಕ್ಸ್ಕ್ಯೂಸ್ ಮೀ, ದಾರಿ ತಪ್ಪಿದ ಮಗ ಆಗ್ಬೇಡ. ಹೀಗೆ ನಗ್ನಗ್ತಾ ಇರಿ ಅಮ್ಮ. ಅವ್ನು ಕೇಳಿದಾಗೆಲ್ಲ ಜ್ಯೂಸು ಬೂಸ್ಟ್ ಕೊಡ್ತಾ ಇರು, ಮರಿಬೇಡ, ಗೊತ್ತಾಯ್ತಾ? ಬರ್ತೇನಪ್ಪ. ನಿನ್ ಮೂತಿಗೆ ಜ್ಯೂಸ್ ಬೇರೆ ಕೇಡು. ಏಯ್ ಚೂಡಿದಾರು. ಸಾರಿ ಅಣ್ಣ, ಸಾರಿ ಅಣ್ಣ. ಹೋಗ್ಲಿ ಅಣ್ಣ, 100 rupees extra. ಥ್ಯಾಂಕ್ ಯು. ಬೂಸ್ಟ್ ತಗೊಂಬಾ, ಹೋಗು ಗೋ. ಖಂಡಿತ ಮಾದೇಶ್ವರ. ಕರಿಕೊಟ್ಟು ಬಾಯ್ಲೆ ಬಸ್ಸು. ಮಕ್ಕಳ್ರ, ಮೈಸೂರಿಂದ ಕರ್ಸಿ 5 ಸ್ಟಾರ್ ಹೋಟ್ಲಲ್ಲಿ ಇರಿಸ್ನಿ ಅಂತ ಹೇಳಿದ್ದಲ್ಲ ನಿಮ್ ಬಾಸು.
ಬೊಮ್ಮನ್ ಏರಿಯಾ ಪೊಳಚಾರಿ ಏರಿಯಾ ಕರ್ಕೊಂಡ್ ಬಂದಿದ್ದೀರಲ್ಲ ನನ್ನ ಎಂದು ಅಂತ ತಿಳ್ಕೊಂಡಿದ್ದೀರಲ್ಲ 50 ಮರ್ಡರ್ ಮಾಡಿದ್ರ ಕಂಡ್ಲ ಈ ಮಚ್ಚ ಹಾಕಪ್ಪ ನಿಮ್ ಬಾಸ್ಗೆ ಬಸ್ ಒಂದ್ ನಿಮಿಷ ಕಂಡೀಷನ್ ಬೇಲ್ ಮೇಲೆ ಬಂದಿದ್ರಾ ನೀವು ಇದೇ ಸೇಫು ಸೇಫ್ ಅಂತ ಹೇಳಿ ನಾನು ಸೋಪ್ ನೆಕ್ತ ನಿಂತ್ಕೊಳ್ಳ ತಿಳ್ಕೊಳ್ಳ ನಂದು ಬಾಟಮ್ ಟು ಟಾಪ್ ಇಲ್ಲೇ ನಡಿಬೇಕು ಈ ಬಿಲ್ಡಿಂಗ್ ಮೇಲ್ಗಡೆ ಪೋರ್ಷನ್ ನಿಮ್ದು ನೀವ್ ಅಲ್ಲೇ ಹೋಗಿ ಸೆಟ್ ಹಾಕ್ಬಿಡಿ ನಿಮ್ಗೆ ಅದೇನ್ ವ್ಯವಸ್ಥೆ ಬೇಕೋ ನಾ ಮಾಡ್ತೀನಿ ಬಾರ ಇಲ್ಲಿ ಕರಿಕೊಟ್ಟು ಬಾ ಚಂದ್ರ ಲೇಔಟ್ ಚಂದ್ರಮ್ಮ ಗೊತ್ತ ನಿಂಗೆ ಗೊತ್ತಲ್ಲ ಬಹಳ ದಿನಗಳಾದ್ವು ನಾವು ಬಂದಿದ್ದೀನಿ ಅಂತ ಸುದ್ದಿ ಮುಟ್ಸ್ಬಿಡು ಓಕೆ ಬಸ್ ಇವಳ್ಯಾಕಪ್ಪ ಇಲ್ಲಿ ಬಂದು? ಡಾಕ್ಟರ್, ನಾವೆಲ್ಲರೂ ಹುಷಾರಾಗಿದ್ದೀವಿ, ನೀವು ಹೋಗ್ಬೋದು. ಏ ಅಶೋಕ, ನಿನಗ್ ಬುದ್ಧಿ ಇದ್ಯಾ? 1000 ಸತಿ ಹೇಳಿದ್ರು ನಿಂಗೆ ಅರ್ಥ ಆಗಲ್ವಾ? ದಿನಕ್ಕೊಬ್ರನ್ನ ಬಡಿಲಿಲ್ಲ ಅಂದ್ರೆ ನಿಂಗ್ ನಿದ್ದೆ ಬರಲ್ವಾ? ಆ ಬಿಲ್ಡರ್ನ ಸಾಯೋ ತರ ಹೊಡ್ಬಿಟ್ಟು ಬಂದಿದ್ಯಲ್ಲ, ಅಕಸ್ಮಾತ್ ಅವ್ನು ನಿಜವಾಗ್ಲೂ ಏನಾದ್ರು ಸತ್ತು ಹೋಗಿದ್ರೆ ಏನ್ ಗತಿ? ನಿನ್ ಜವಾಬ್ದಾರಿ ಇಲ್ವಾ? ತಾಳ್ಮೆ ಇಲ್ವಾ? ಪರಿಜ್ಞಾನ ಇಲ್ವಾ? ಹೋಗಾಗ ಅಲ್ಲ ಹಾಗಂತ ಬೈತೀನಿ ಅನ್ಕೊಂಡ್ಯಾ? ಅಷ್ಟ್ ಧೈರ್ಯ ನಿನಗಿದ್ಯಾ? ಇದೇ ಕಣೋ, ಈ ಸ್ಟೈಲ್ ನನ್ಗೆ ಇಷ್ಟ ಆಗೋದು. ಆ ಡಬ್ಬ ನನ್ ಮಗಂಗೆ ಸರಿಯಾಗಿ ಬುದ್ಧಿ ಕಲಿಸ್ದೆ. ಇಲ್ದೇ ಇದ್ದಿದ್ರೆ ಅವನು ಸುರೇಶನ್ ಸರ್ಟಿಫಿಕೇಟ್ ಕೊಡ್ತಿದ್ದ. ನಿನ್ನಿಂದ ಅವ್ನ ಲೈಫ್ಗೂ ದಾರಿ ಆಯ್ತು. ಅವ್ನ ತಂದೆ ತಾಯಿ ಕನ್ಸು ನನಸಾಯ್ತು. ನೀನ್ ತುಂಬಾ ಒಳ್ಳೆ ಕೆಲಸ ಮಾಡಿದ್ಯಾ. ಇದೇ ಸಂತೋಷದಲ್ಲಿ ಎಲ್ಲಾದ್ರೂ ಹೋಗೋಣವಾ? ಹೋಗೋಣ. ಓಕೆ ಬನ್ರ, ನಾವು ಹೋಗೋಣ. ನೀವೆಲ್ಲರೂ ಎಲ್ಲಿ ಬರ್ತಿದ್ದೀರಾ? ನೀವಿಬ್ರು ಎಲ್ಲಿ ಹೋಗ್ತಿರೋ ಅಲ್ಲಿಗೆ. ನಾವ್ ಯಾರು ಇಲ್ದೇ ಜಾಗಕ್ಕೆ ಹೋಗ್ತೀವಿ, ರೊಮ್ಯಾನ್ಸ್ ಮಾಡ್ತೀವಿ, ಮುತ್ ಕೊಡ್ತೀವಿ. ಇದೆಲ್ಲ ನೋಡ್ಬೇಕಾ? ಶಾಂತಂ ಪಾಪ. ಹಾಯ್ ಹಾಯ್ ಹಾಯ್. ಅಶೋಕ, ಈ ನನ್ ಮಗ ಕಾಲೇಜಲ್ಲಿ ನಮ್ ಜೊತೆಲಿ ಓದ್ತಾ ಇರ್ಬೇಕಾದ್ರೆ ಒಂದು ದಮ್ಮುಗೂ ಗತಿರ್ಲಿಲ್ಲ. ಈಗ ನೋಡ್ರೆ ರೇಬಾನ್ ಗ್ಲಾಸು, ಕುತ್ತಿಗೆಲ್ ಚೈನು, ಇಂಪೋರ್ಟೆಡ್ ವಾಚು, ದಿನಕ್ಕೊಂದೊಂದು ಕಾರು. ಎಲ್ಲ ಅಂಡರ್ ವರ್ಲ್ಡ್ ದುಡ್ಡಮ್ಮ. ಅವನೀಗ ಮಂಗಳೂರು ಶೆಟ್ಟಿ ಜೊತೆ ಸೇರ್ಕೊಂಡಿದ್ದಾನೆ. ಅದ್ರ ಜೊತೆಗೆ ರೋಲ್ ಕಾಲು, ಹಪ್ತಾ ವಸೂಲಿ, ಸುಪಾರಿ ಡೀಲಿಂಗು. ಕೈ ತುಂಬಾ ದುಡ್ಡು. ಒಂದ್ ಕೆಲಸ ಮಾಡೋ, ಜರ್ನಲಿಸಂ ಬಿಟ್ಬಿಡು. ನಮ್ಗೆ ಯಾಕೆ ಬೇಕಮ್ಮ ರೌಡಿಸಂ ಗೀಡಿಸಂ ಎಲ್ಲ? ಮತ್ತೆ ಆಡ ಏನ್ರಾ ಏನ್ ಮಗ ಬಾಳ ಅಪ್ರೂಪ ಆಗ್ಬಿಟ್ಟಿದ್ಯಾ? वो आजकल क्या है ना अशोक अण्णा, पैसा कमाने के चक्कर में अपन वो अंडरवर्ल्ड शेट्टी के साथ काम कर रहा हूँ ना. ಏನಪ್ಪ ನೀನ್ ನೋಡಿ ತುಂಬಾ ಹೊಟ್ಟರ್ಕೋತಾ ಇದ್ದಾನೆ. ಯಾಕೋ ನಿಂಗೂ ಶೋಕಿ ಇದ್ರೆ ಹೇಳು, ಒಂದ್ ಗೋಡ ಕೊಡ್ತೀನಿ, ಕೈಲಿ ಹಿಡ್ಕೋ. ಗೋಡಾನ ನನ್ ಕುದುರೆ ಸವಾರಿ ಅಂದ್ರೆ ತುಂಬಾ ಇಷ್ಟ. ನನ್ ಮಗನೇ, ಅವ್ನ್ ಹೇಳಿದ್ ಗೋಡ ಅದಲ್ಲ, ಗನ್ನು, ಟ್ರಿಗರ್, ಕಲಾಸ್. ಅಣ್ಣ, ತಮ್ಮ ಅಂಗಾಂಗಕ್ಕೂ ಸಾಷ್ಟಾಂಗ ನಮಸ್ಕಾರ. ನನ್ ಅಂಡರ್ ವರ್ಲ್ಡ್ ಬೇಡ, ರೌಡಿಸಮು ಬೇಡ, ಈ ಎಲ್ಲಂಟಿ ಕೆಲ್ಸನೇ ಸಾಕು. ಕೇಬಲ್ ಟಿವಿ ಬಂದ. ಆ ಶಾಸ್ತ್ರಿ ಮನೆ ಮೇಲೆ ಯಾರೋ ರೌಡಿ ಬಂದ್ ಸೇರ್ಕೊಂಡಿದ್ದಾನಂತೋ. ರಾತ್ರಿ ಎಲ್ಲ ಹುಡುಗಿಯರ್ ಬಂದು ಹೋಗ್ತಾರಂತೆ. ಆ ಸಾವಿತ್ರಮ್ಮನ ಮನೆ ಮುಂದೆ ನಿರೋಧೆಲ್ಲ ಬಿಸಾಕ್ತಾನಂತೋ. ಕೇಳಕ್ ಹೋದ್ರೆ ಇಟ್ಕೋ, ಯೂಸ್ ಆಗತ್ತೆ ಅಂತಾನಂತೆ. ಡ್ರಿಂಕ್ಸ್ ಮಾಡ್ಬಿಟ್ಟು ಬಾಟ್ಲನ್ನೆಲ್ಲ ಶಾಸ್ತ್ರಿ ಮನೆ ಮುಂದೆ ಬಿಸಾಕ್ತಾನಂತೋ. ಪಾಪ ಶಾಸ್ತ್ರಿ ತಲೆ ಮೇಲೆ ಬಾಟ್ಲ್ ಬಿದ್ದು ಹಾಸ್ಪಿಟಲ್ ಕರ್ಕೊಂಡು ಹೋಗಿದ್ದಾರೆ. ಸರಿ ನೋಡ್ಕೊಳ್ಳ ಸರ್, ರಾಸ್ಕಲ್. ಏನ ನಿಗಿರ್ತಾ ಇದೀಯಾ? ಸತ್ತಿಲ್ವಲ್ಲ ಬಿಡೋ. ಅಶೋಕ, ಇವನು ಆ ರೌಡಿ ಕಡೆ. ಏನು ಅಂದೆ? ನೀನ್ ಯಾವನ ಕೇಳಕ್ಕೆ? ಮುಚ್ಕೊಂಡು ಹೋಗೋ. ಯಾಕಣ್ಣ ನಿಂಗೆ ಅಷ್ಟೊಂದು ಕೋಪ? ರಸ್ತೆಯಲ್ಲಿ 1000 ನಡೆಯುತ್ತೆ, ಅದಕ್ಕೆ ಹೊಡೆದಾಡಿದ್ರೆ ಹೇಗಣ್ಣ? ನೀನ್ ಮಾಡೋ ಹೊಡೆದಾಟಕ್ಕೆ ಅಪ್ಪ ಹೋಗಿ ಅವ್ರ ಕಾಲ್ ಹಿಡಿದು ಕ್ಷಮೆ ಕೇಳ್ತಾರೆ. ಇದೇ ನಾನು ಅಪ್ಪ ಕೊಡೋ ಗೌರವ. ಅವತ್ತು ನಿನ್ ಫ್ರೆಂಡ್ ಸುರೇಶ್ಗೋಸ್ಕರ ಆ ಬಿಲ್ಡರ್ನ ದನ ಬಡ್ದಂಗ್ ಬಡ್ದೆ. ಆಮೇಲೆ ಏನಾಯ್ತು ಗೊತ್ತಾ ನಿಂಗೆ? ನೀನ್ ಎಷ್ಟೇ ಕೇಳ್ಕೊಂಡ್ರು ಸರಿ, ಅವನ ಮೇಲೆ ನಾನು ಕಂಪ್ಲೇಂಟ್ ಕೊಡ್ತೀನಿ. ಅಯ್ಯೋ, ನಿಮ್ ತಮ್ಮಯ್ಯ ಅಂತೀನಿ, ಹಂಗ್ ಮಾಡ್ಬೇಡಿ ಸರ್. ನೀವೇನಾದ್ರೂ ಕಂಪ್ಲೇಂಟ್ ಕೊಟ್ಬಿಟ್ಟೆ ಆ ದೊಡ್ಡ ಪೊಲೀಸ್ ಕೇಸ್ ಆಗ್ಬಿಟ್ಟು ಆಮೇಲೆ ಅವನು IPS ಪಾಸ್ ಮಾಡಕ್ ಆಗದೆ ಅವನ ಲೈಫ್ ಎಲ್ಲ ಹಾಳಾಗ್ಬಿಡುತ್ತೆ ಸರ್.
ಹಾಳಾಗೋಗ್ಲಿ ನನ್ ಮೇಲೆ ಕೈ ಮಾಡ್ತಾನ ಅವನು. ಕಂಬಿ ಕಂಬಿ ಹಿಡ್ದಂಗ್ ಮಾಡ್ಬಿಡ್ತೀನಿ ಅವ್ನ. ಹಂಗೆಲ್ಲ ಮಾಡ್ಬೇಡಿ ಸರ್, ಹಂಗೆಲ್ಲ ಮಾಡ್ಬೇಡಿ. ಅವ್ರ ಭವಿಷ್ಯ ನಿಮ್ ಕೈಯಲ್ಲಿದೆ, ಬೇಕಾದ್ರೆ ನಿಮ್ ಕಾಲ್ ಹಿಡ್ಕೊತೀರಿ ಸರ್. ನನ್ನ ಮಗನ ದಯವಿಟ್ಟು ಕ್ಷಮಿಸ್ಬಿಡಿ ಸರ್. ಅಪ್ಪ ಅವತ್ತೊಂದ್ ಕೈ ಕಾಲ್ ಹಿಡಿಲಿಲ್ಲ ಅಂದಿದ್ರೆ ನಿನ್ ವೆರಿಫಿಕೇಶನ್ ಸರ್ಟಿಫಿಕೇಟ್ ಅಲ್ಲಿ ಅನ್ಫಿಟ್ ಅಂತ ಬರ್ದಿರೋರು. ಬಿಡು, ನಿನ್ಗಿದೆಲ್ಲ ಹೇಗ್ ಗೊತ್ತಾಗ್ಬೇಕು ಹೇಳು? ನೀನೇನೋ ತಪ್ಪು ಮಾಡ್ತೀಯ. ಪಾಪ ಈ ವಯಸ್ಸಿನಲ್ಲಿ ತನ್ ಮಾನ ಮರ್ಯಾದೆನ್ ಬಿಟ್ಟು ನಿನಗೋಸ್ಕರ ಕಂಡ್ ಪೊರ್ಕಿಗಳ ಕೈ ಕಾಲ್ ಹಿಡಿಬೇಕಾ? ಬಿಡಣ್ಣ, ನಿನ್ಗೆ ಎಷ್ಟು ಹೇಳಿದ್ರು ಅಷ್ಟೇ. ನೋಡು, ನಿಮ್ ಮತ್ತೆ ಅವನ್ನ ಹುಡ್ಕೊಂಡು ಹೋಗಿ ಗಲಾಟೆ ಮಾಡ್ಬೇಡ. ನಡಿ, ನಿಮ್ ಮನೆಗೆ ಹೊರಡು. ನಾ ಅಪ್ಪಂಗ್ ಊಟ ಕೊಟ್ಟು ಬರ್ತೀನಿ. ಬೇಡ ಪೂಜಾ, ಇವತ್ತು ಅಪ್ಪನಿಗೆ ನಾನು ಊಟ ತಗೊಂಡು ಹೋಗ್ತೀನಿ. ಬೇಡ ಅಣ್ಣ, ನಾನೇ ಕೊಟ್ಟು ಬರ್ತೀನಿ. ನಿಮ್ ಮನೆಗೆ ಹೋಗು. ಪೂಜಾ ಪ್ಲೀಸ್. ಅಪ್ಪ ಎಲ್ಲಿದ್ದಾರೆ ಅಂತ ನಿಂಗೆ ಗೊತ್ತಿದ್ಯಾ ಅಣ್ಣ? ಸ್ಟೇಷನ್ ಇರ್ತಾರೆ. ಅಲ್ಲ, ಇವತ್ ಡ್ಯೂಟಿ ಸಾಹೇಬ್ರ ಮನೇಲಿ. ಏನಯ್ಯ ಇದು? ಹೀಗೆ ನಾ ಬಟ್ಟೆ ಒಗೆಯೋದು? ನೋಡು, ಆ ಸೀರೆಲ್ ಕಲೆ ಹೋಗಿದೆ ನೋಡು. ಬಟ್ಟೆ ಒಗಿಬೇಕಾ? ಕಂಡೆಲಯ್ಯ ಹೋಗಿತ್ ನಿನ್ಗೆ? ಆ ಸೀರೆ ಬೆಲೆ ಏನು ಅಂತ ಗೊತ್ತೇನಯ್ಯ ನಿನ್ಗೆ? ಇವತ್ ಪಾರ್ಟಿಗೆ ಯಾವ ಸೀರೆ ಉಟ್ಕೊಂಡು ಹೋಗ್ಲಿ? ಇದನ್ನ ನಾನಲ್ವಾ ಒಗ್ದಿದ್ದು? ನೀನಲ್ದ ಇನ್ಯಾರು ಒಗಿತಾರಯ್ಯ ಈ ಮನೇಲಿ ಬಟ್ಟೆನ? ನೆಟ್ಟಿಗ್ ಮನೆ ಗುಡ್ಸಕ್ ಬರಲ್ಲ, ಒಂದ್ ಶೂ ಪಾಲಿಶ್ ಮಾಡಕ್ ಬರಲ್ಲ, ಮೈ ಬಗ್ಸಿ ಕೆಲಸ ಮಾಡಕ್ ಆಗಲ್ಲ ಅಂದ್ಮೇಲೆ ಮತ್ತೆ ಕೈಯ ಬರ್ತೀರಿ ಪೊಲೀಸ್ ಕೆಲ್ಸಕ್ಕೆ? ರಿಟೈರ್ಮೆಂಟ್ ತಗೊಂಡ್ ಮನೇಲಿ ಬಿದ್ದಿರೋ ತಾನೆ? ನೋಡು, ನೀನೇನ್ ಮಾಡ್ತೀಯೋ ನನಗ್ ಗೊತ್ತಿಲ್ಲ, ಆದ್ರೆ ಆ ಸೀರೆಲಿರೋ ಕಲೆ ಹೋಗ್ಲೇಬೇಕು. ಇಲ್ದಿದ್ರೆ ಗೊತ್ತು ತಾನೆ ನಿಂಗೆ ನಾನು ಎಂತವಳು ಅಂತ. ಚಪ್ಲಿ ಚಪ್ಲಿ ತಗೊಂಡು ಹೊಡಿತೀನಿ. ಏನಣ್ಣ ನೀವು ಆ ಯಂಗ್ಸ್ ಅಷ್ಟು ಬೈತಾ ಇದ್ರು ಸುಮ್ಮನೆ ನಿಂತಿದ್ದೀರಲ್ಲ? ನಿಮ್ ವಯಸ್ಸಿಗಾದ್ರೂ ಮರ್ಯಾದೆ ಕೊಡೋದು ಬೇಡವಾ? ಅವಳು ಅಣ್ಣ, ಅವಳ ಮುಖಕ್ಕೆ ಕ್ಯಾಕರ್ಸ್ ಉಗಿಬೇಕಾಯ್ತು ನೀವು. ನಂಗೂ ಕೋಪ ಬರುತ್ತೆ ಕಣೋ, ನಂಗೂ ಸ್ವಾಭಿಮಾನ ಇದೆ. ಆದ್ರೆ ಅದಕ್ಕೆ ಸುಮ್ಮನೆ ಇದ್ದೀನಿ ಗೊತ್ತಾ? ನನ್ನ ಮಗ IPS ಆಫೀಸರ್ ಆಗ್ಬೇಕು. ಅದಕ್ಕೆ ಎಂತ ಅವಮಾನ ಬೇಕಾದ್ರೂ ಸಹಿಸ್ತೀನಿ, ಯಾರ ಕಾಲು ಬೇಕಾದ್ರೂ ಹಿಡಿತೀನಿ ಕಣೋ. ನನ್ನ ಮಗ ಕಾಕಿ ಬಟ್ಟೆ ಹಾಕೋಬೇಕು, ಅಶೋಕ್ ಚಕ್ರದ ಕ್ಯಾಪ್ ಇಟ್ಕೋಬೇಕು. ಹಾಗೆ ನಾನೇ ನನ್ನ ಕೈಯಾರೆ ಸಿಲ್ಯೂಟ್ ಹೊಡಿಬೇಕು. ಆಗ ಈ ನೋವೆಲ್ಲ ಮರ್ತೋಗ್ಬಿಡುತ್ತೆ ಕಣೋ. ಅಂತ ಒಂದು ಒಳ್ಳೆ ದಿನಕ್ಕೋಸ್ಕರ ಕಾಯ್ತಾ ಇದ್ದೀನಪ್ಪ. ಅಶೋಕ, ಪೂಜಾ, ಏನ್ ಸತ್ಯ ಇಲ್ಲ? ಅಪ್ಪ, ಅಣ್ಣ ರೂಮಲ್ಲಿ ಇರ್ಬೇಕು. ಅಶೋಕ, ಅಶೋಕ, ಯಾಕೋ ಹಿಂಗಿದೀಯಾ? ಏನಿಲ್ಲಪ್ಪ. ಸರಿ ಸರಿ ಸರಿ, ಬಾ ಬಾ ಬಾ, ಕೂತ್ಕೋ. ನೋಡು, ನೀನು ಜಾಗಿಂಗ್ ಹೋಗೋದಕ್ಕೆ ಶೂ ಕೇಳಿದೆಯಲ್ಲ, ಅದನ್ನ ತಂದಿದ್ದೀನಿ. ನೀನ್ ಕೇಳಿದ್ದು 450 ರೂಪಾಯಿ ಕಣೋ, ಚೆನ್ನಾಗಿರ್ಲಿಲ್ಲ. ನೋಡು, ಇದು ತಂದಿದ್ದೀನಿ. ನಮ್ಮ SP ಸಾಹೇಬ್ರ ಮಗನು ಇಂಥದ್ದು ಹಾಕೊಳ್ಳು. ಇಲ್ಲಿ ಕಾಲ್ ಕೊಡು, ಹಾಕ್ತೀನಿ. ಕೊಡು. ಬೇಡ, ಪರವಾಗಿಲ್ಲ, ಕೊಡು. ಬೇಡ, ನಾನು ಹಾಕೋತೀನಿ. ಕೊಡು ಅಂದ್ರೆ ಕೊಡ್ಬೇಕಪ್ಪ. ನಾನು ಹಾಕೋತೀನಪ್ಪ. ನೀನ್ ಚಿಕ್ಕವನಾಗಿದ್ದಾಗ ನಾನ್ ನಿಂಗೆ ಸ್ನಾನ ಮಾಡಿಸ್ತಿರ್ಲಿಲ್ವಾ? ಬಟ್ಟೆ ತೋಡಿಸ್ತಿರ್ಲಿಲ್ವಾ? ಶೂ ಹಾಕ್ತಿರ್ಲಿಲ್ವಾ? ನೋಡಪ್ಪ, ಮಕ್ಕಳು ಎಷ್ಟೇ ದೊಡ್ಡವರಾದ್ರೂ ತಂದೆ ತಾಯಿಗಳಿಗೆ ಮಕ್ಕಳೇ ಕಣೋ. ನೀವು ಕೊಡು ಸುಮ್ಮನೆ. ಅಪ್ಪ, ಅಶೋಕ, ಯಾಕೋ ಯಾಕೆ ಹೇಳ್ತಾ ಇದೀಯಾ? ಏನಾಯ್ತು? ನನ್ ಕ್ಷಮಿಸ್ಬಿಡು. ನನಗೋಸ್ಕರ ನೀನ್ ಯಾಕಪ್ಪ ಅವನ್ ಕಾಲ್ ಹಿಡಿದೆ? ಒಂದ್ ಮಾತು ಹೇಳಿದಿದ್ರೆ ನಾನೇ ಅವ್ರ ಕಾಲ್ ಹಿಡಿತಿದ್ನಲ್ಲ. ಅದು ಆ ವಿಷಯ ಹೇಳ್ತಾ ಇದೀಯಾ? ನಾಳೆ ನೀನು ಪೊಲೀಸ್ ಆಫೀಸರ್ ಆಗೋನು, ನಾನ್ ಯಾರ ಕಾಲ್ ಹಿಡಿದ್ರೇನಂತೆ? ನೀನ್ ಯಾಕೆ ಅವ್ರ ಕಾಲ್ ಹಿಡಿಬೇಕು? ಹಾಗೆಲ್ಲ ಮಾತಾಡ್ಬೇಡ, ಸುಮ್ಮನಿರು. ಇಲ್ಲಪ್ಪ, ನನಗೋಸ್ಕರ ನೀವು ಎಷ್ಟು ಕಷ್ಟ ಪಡ್ತಾ ಇದ್ದೀರಾ, ಎಷ್ಟು ಅವಮಾನ ಸಹಿಸ್ತಾ ಇದ್ದೀರಾ ನೋಡ್ದೆಪ್ಪ. ಇವತ್ ನನ್ ಕಣ್ಣಾರೆ ನೋಡ್ದೆ. ಸಾಹೇಬ್ರ ಮನೆಯಲ್ಲಿ ಆ ಅಮ್ಮ ನೀನ್ ಎಷ್ಟು ಅವಮಾನ ಮಾಡಿದ್ಲು. ಚಪ್ಲಿ ಕಳಿಸ್ಕೊಂಡು ಹೊಡಿತೀನಿ ಅಂತ ಹೇಳ್ದಲ್ಲಪ್ಪ. ಅದು ಅಶೋಕ. ಸಾಕಪ್ಪ, ಸಾಕು. ನೋಡು, ಈ ಕ್ಷಣದಿಂದ ನಿಮ್ಮ ಆಸೆನೆಲ್ಲ ನೆರವೇರಿಸ್ತೀನಿ, ನಿಮ್ ಕನಸನ್ನೆಲ್ಲ ನನಸು ಮಾಡ್ತೀನಿ. ಇನ್ ಮುಂದೆ ನಾನ್ ಯಾರ ತಂಟೆಗೂ ಹೋಗಲ್ಲಪ್ಪ, ಯಾರ ಮೇಲೂ ಕೈ ಮಾಡಲ್ಲ. ನಿಮ್ಮೇಲೆ ಆಣೆ, ನಿಮ್ಮೇಲೆ ಆಣೆ. ಏನ್ ಏರಿಯಾ ಪಂಟ್ರೇನಾ ನೀನು? ನೋಡಿ, ನನ್
ಏನ್ ನಮ್ಮ ಹುಡುಗರ ಮೇಲೆ ಕೈ ಮಾಡ್ದಂತೆ ಮಾಡು ಯಾಕೆ ಮೀಟರ್ ಆಫ್ ಆಗೋಯ್ತಾ ವರ್ಕ್ ಆಗ್ತಿಲ್ವಾ ನಾನೇ ಏನ ಇನ್ನು ನಿನ್ ಮೀಟರ್ ಆನ್ ಆಗಿಲ್ವಾ ಹೊಡಿಯ ನಮ್ಮಿದ್ರೆ ಚಾರ್ಜ್ ಮಾಡಕ್ ಬಿಡ್ಚಾರ್ ಮೈಸೂರು ಮಾತಾಡೆ ಹೊಟ್ಟೆ ಮಾಡರ ಮಗನೇ ಹುಡುಗ ಮೇಲೆ ದಯವಿಟ್ಟು ಬಿಟ್ಬಿಡಿ ನಮ್ಮ ಇನ್ ಬೇಲಿ ಏರಿಯಾದಲ್ಲಿ ನಿಮ್ ಅಣ್ಣ ಏನಾದ್ರು ಬಾಳ ಬಿಚ್ಚಿದ್ರೆ ಕತ್ತರಿಸಾಕ್ಬಿಡ್ತೀನಿ ದಯವಿಟ್ಟು ಬೇಡ ಕತ್ತರಿಸಾಕ್ಬಿಡ್ತೀನಿ ಹೇಳೋನ್ಗೆ ಹೇಳೋ ಯಾವನಾದ್ರೂ ನಮ್ ತಂಟಕ್ ಬಂದ್ರೆ ಇವನ್ಗೆ ಏನ್ ಗತಿ ಆಯ್ತು ಅದು ನಿಮ್ಗೆಲ್ರಿಗೂ ಆಗತ್ತೆ ಏನ್ ಹಿಗರ್ಕೊಂಡ್ ನೋಡ್ತೀಯ ನೀನು ನಡ್ರ ಸಮಾಧಾನ ಮಾಡ್ಕೋ ಅಶೋಕ, ಸಮಾಧಾನ ಮಾಡ್ಕೋ. ಅಶೋಕ 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 ಮನುಷ್ಯನಿಗೆ ಬುದ್ಧಿವಂತಿಕೆ ಧೈರ್ಯದ ಜೊತೆಗೆ ಸ್ವಲ್ಪ ತಾಳ್ಮೆನ ಇದ್ಬಿಟ್ರೆ ಏನು ಬೇಕಾದ್ರೂ ಸಾಧಿಸಬಹುದು. ಹೊಡೆಸ್ಕೊಳ್ಳೋ ತಾಕತ್ತಿಗಿಂತ ತಡ್ಕೊಳ್ಳೋ ತಾಳ್ಮೆ ಬಹಳ ಮುಖ್ಯ. ಅಷ್ಟೆಲ್ಲ ಹೊಡಿತಿದ್ರು ತಾಳ್ಮೆಯಿಂದ ಸಹಿಸ್ಕೊಂಡಿದ್ಯಲ್ಲ, ಆಗಲೇ ನನಗೆ ನಂಬಿಕೆ ಬಂದ್ಬಿಡ್ತು. ಅಶೋಕ ಖಂಡಿತ ನೀನು IPS ಪಾಸ್ ಮಾಡ್ತೀಯ, ನನ್ನ ಆಸೆ ಈಡೇರಿಸ್ತೀಯ ಕಣಪ್ಪ, ನನ್ನ ಆಸೆ ಈಡೇರಿಸ್ತೀಯ.